ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ 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 ಬಿಜೆಪಿ ಸರ್ಕಾರಕ್ಕೆ स्वागत है आपका एम के न्यूज चैनल में। मैं आपके साथ मोहम्मद यासीन नईकोड़ी। ಇವತ್ತು ನಾವು ಜಲನಗರ್ ಮತ್ತು ಸಿಟಿ ಬ್ಲಾಕ್ ಅಧ್ಯಕ್ಷ ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷರದಾರ ಎಲ್ಲರೂ ಕೂಡಿ ನಾವು ಇದೇನು ನಮ್ಮ ಯು ಪಿ ಸರ್ಕಾರದೊಳಗೆ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ದರು. ಇದು ಎಲ್ಲ ಬಡವ್ರ ಸಲುವಾಗಿತ್ತು. ಯಾವುದು ಹಳ್ಳ್ಯಾಗ ಹೋಗಲಿ ಅವ್ರಿಗೆ ಕೆಲಸ ಕೊಡಬೇಕು, ರೋಡ್ ಕೊಡಬೇಕು, ಕಸ ಹುಡುಗೋದು ಮಾಡೋದು, ಹಡ್ಡೋದು, ಒಟ್ಟು ಹಾಕೋದು, ಕಂಟಿ ಕಡಿಯೋದು, ಮಂದಿಗೆ ಬರ್ಲಾಕಿದ್ದು ಒಂದು ಬಡವ್ರಿಗೂ ಹೊಟ್ಟೆಗೆ ಅನ್ನ ಕೊಡೋದಿತ್ತು. ಈ ಬಿ ಜೆ ಪಿ ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾಡ್ಲಾಕ್ ಕೊಟ್ಟಾರೆ. ಯಾಕೆ ಇಷ್ಟು ದಿವಸ ನಿಮ್ಗೆ ಮಾಡ್ಲಾಕ್ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡಬೇಕಿತ್ತು ಬಡವ್ರಿಗೆ. ಎಲ್ಲ ದೇಶರೇ ಪೂರ ಮಾರ್ಲಿಕ್ಕತ್ತೀರಿ, ಟ್ರೈನ್ ಮಾರಿದ್ರಿ, ಟೆಲಿಫೋನ್ ಎಕ್ಷನ್ ಮಾರಿದ್ರಿ, ಏರ್ಪೋರ್ಟ್ ಮಾಡಿದ್ರಿ, ಮತ್ತು ಹಡಗ್ ಬಂದಾರ ಎಲ್ಲ ಮಗ್ಗಲ್ಕೇನು ಪಾರ್ಕ್ ಇರ್ತೈತಿ ಎಲ್ಲ ಮಾರ್ಯಾರ. ದೇಶನೂ ಮಾರ್ತಾರವ್ರು, ಏನೂ ಬಿಡಂಗಿಲ್ಲ. ಎಲ್ಲ ಮಾರ್ದಂಗೆ ಟೆಲಿಫೋನ್ ಎಕ್ಷನ್ ಅದು ಎಲ್ಲನೇ ಮಾರಿಬಿಟ್ಟಾರ. ಎಲ್ಲ ಪ್ರೈವೇಟ್ ಅವ್ರು ಕೊಡ್ತಾರೆ. ಇವರು ಬಡವ್ರ ಸಲುವಾಗಿ ಇಲ್ಲ. ಅವರು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರ ಸಲುವಾಗಿ ಇಷ್ಟಿಷ್ಟು ನಿಮ್ಮ ಪಗಾರ ತಗೋರಿ, ನಿಮ್ಮ ದುಡಿದಾಗ್ಲಿಕ್ಕಂದ್ರೂ ನಿಮ್ಮ ಹಳ್ಳ್ಯಾಗ, ನಿಮ್ಮ ಊರಾಗ, ನಿಮ್ಮ ಪಂಚಾಯತ್ದೊಳಗೆ, ನಿಮ್ಮ ಗ್ರಾಮದೊಳಗೆ ನೀವು ಪಗಾರ ತಗೊಂಡು ಇಷ್ಟು ದಿವಸ ನೀವು ಕೆಲಸ ಮಾಡ್ರಿ ಅಂತ ಪಗಾರ ಕೊಟ್ಟವ್ರು ಕೆಲಸ ಮಾಡ್ತಿದ್ರು. ಈಗ ಅದು ಒಯ್ದು ಪ್ರೈವೇಟ್ ಟೆಂಡರ್ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಎಲ್ಲ ತೋಲ್ನಾಕ ಎಲ್ಲ ಗುಜರಾತ್ ಮಂದಿಗೆ ಕೊಟ್ಟಾರೆ. ಹಂಗಿದೂ ಟೆಂಡರ್ ಅವ್ರ ಮಂದಿಗೆ ಕೊಡ್ತಾರೆ. ಇದು ಕೆಲಸ ಬಿ ಜೆ ಪಿ ಅವ್ರು ಮಾಡ್ಲಿಕ್ಕತ್ತಿದ್ದು. ಇದು ನಾವು ಕಾಂಗ್ರೆಸ್ ಏನು ಕೆಲಸ ಮಾಡೈತಿ ಅದು ಏನೋ ಎಲ್ಲ ಕ್ಯಾನ್ಸಲ್ ಮಾಡಿರಿ, ನಾವು ಜಯರಾಮ್ಜಿ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾರೆ. ಜಯರಾಮ್ಜಿ ಈಗ ಅದೇ ಮಾಡ್ಕೊತ ತಿರ್ಗಾಡ್ಬೇಕು. ಅವರು ಬಡವರು ಅವ್ರಿಗೆ ಹೊಟ್ಟೆಗೆ ಅನ್ನೋದು ಕೊಡೋದಿಲ್ಲ. ಅವ್ರ ಉದ್ದೇಶ ಎಲ್ಲಾರ ಕೆಲಸ ಮಾಡಿರಿ, ಎಲ್ಲಾರ ನೀವು ಹೋಗ್ರಿ, ಪ್ರೈವೇಟ್ ಅವ್ರ ಬಲ್ಲಿ ಹೋಗ್ರಿ. ಪ್ರೈವೇಟ್ ಅವ ಕೆಲಸ ಸುಟ್ಟಿ ಅದಂತ ಅವ ಬಿಲ್ ಹಾಕಿ ಅವ ತಿನ್ನವ. ನಾವು ಕಾಂಗ್ರೆಸ್ ಅವ್ರು ಮಾಡಿದ್ದು ಅವ್ರಿಗೆ ಚಲೋ ಹತ್ತಿಲ್ಲ. ಇಷ್ಟು ದಿವಸ 12 ವರ್ಷ ನಮ್ಮ ಕಾಂಗ್ರೆಸ್ ಅವ್ರು ಮಾಡಿದ್ರು. ಮತ್ತು ಭ್ರಷ್ಟಾಚಾರ ಆಗಿತ್ತು ಅಂದ್ರೆ ಬಂದ ಕೂಡಲೇ 2 ವರ್ಷದೊಳಗೆ ಬಂದ್ ಮಾಡಬೇಕಿತ್ತು. ಬಿ ಜೆ ಪಿ ಅವ್ರದ್ದು ಕೆಲಸ ಇದೆ ಅಂತ ಇದು ಮಾಡಬಾರ್ದು. ಬಿ ಜೆ ಪಿ ಅವರು ಬಡವ್ರ ಸಲುವಾಗಿ ಬಂದಿರಿ, ಬಡವ್ರು ಓಟ್ ಬಂದು ಹಾಕಿ ನಿಮ್ಗೆ ಆರಸ್ ಕೊಟ್ಟಾರೆ. ನೀವು ಚೆಂದಾಗಿ ಬಡವ್ರು ಕೆಲಸ ಮಾಡಿರಿ. ನೀವು ಕೆಲಸ ಮಾಡ್ಲಿಕ್ಕಂದ್ರೆ ಮುಂದೆ ನಾವು ಇದಕ್ಕೆ ಕೂಗರು ಹೋರಾಟ ಮಾಡ್ತೀವಿ. ಇದಕ್ಕೆ ದೇಶ ಎಲ್ಲ ಹೋರಾಟ ಆಗ್ತೈತಿ. ನರೇಂದ್ರ ಮೋದಿ ಎಲ್ಲರಿಗೆ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿವಸ ಮನ್ರೇಗಾ ಪ್ರತಿಭಟನೆ ಇದ್ದಿದ್ದೆ. ಬಿಜಾಪುರದಾಗೆ ನಾವು ಎಲ್ಲರೂ ಮನ್ರೇಗಾ ಸ್ಟ್ರೈಕ್ ಮಾಡಿದ್ವಿ. ಇದು ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಆ್ಯಕ್ಟ್, ಗ್ಯಾರಂಟಿ ಆ್ಯಕ್ಟ್ ಅಂತ ಹೇಳ್ಕಿಸ ಇದು ಮನ್ರೇಗಾ ಒಂದು ನಮ್ಮ ಸ್ಕೀಮ್ ಇದೆ. ಆ ಸ್ಕೀಮ್ 2005 23 ಆಗಸ್ಟ್ಗೆ ಅದು ನಮ್ಮ ಯು ಪಿ ಎ ಸರ್ಕಾರ ಆ ಸ್ಕೀಮ್ ತೆಗೆದಿದೆ. ಆ ಸ್ಕೀಮ್ ಜಾರಿ ಆಗಿದ ಬಳಿಕ ಮನ್ರೇಗಾ ಸ್ಕೀಮ್ ಇಷ್ಟು ಪಾಪ್ಯುಲರ್ ಆಯಿತು.
ಎಲ್ಲ ಪ್ರಪಂಚದಾಗೆ ನಮ್ಮ ಭಾರತ ದೇಶದ ಹೆಸರು ತೊಗೊಳಕತ್ತಿದ್ರು. ಭಾರತದಾಗ ಒಂದು ಸ್ಕೀಮ್ ಬಂದಿದೆ, ಹಳ್ಳಿ ಎಲ್ಲ ಮನೆ ಹೇಗಿದೆ ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಮಾಡೆಲ್ ತೊಗೊಂಡು ಮತ್ತು ಬೇರೆ ದೇಶದವರು ಅವರು ತಮ್ಮ ದೇಶದಾಗೆ ಅದಕ್ಕೆ ರಿಲೀಸ್ ಮಾಡಿದ್ದಾರೆ. ಅದು ಮನ್ರೇಗಾ ಸ್ಕೀಮ್. ಆಮೇಲೆ ಇಷ್ಟು ಪಾಪ್ಯುಲರ್ ಆಗಿದ ಬಳಿಕ ನಾವು 2006ನಾಗೆ ಮತ್ತು ಫೆಬ್ರವರಿ 2ದಾಗೆ ಮತ್ತೊಂದು 25 ದಿವಸ ಹೆಚ್ಚು ಕೊಟ್ಟಿದ್ರಿ. 25 ದಿವಸ 125 ದಿವಸ ಟೋಟಲ್ ನಮಗೆ ಮನ್ರೇಗಾ ಸ್ಕೀಮ್ದು ಜಾರಿಯಾಗಿದೆ. ಆಮೇಲೆ ಇವರು BJPದವ್ರಿಗೆ ಎಲ್ಲ ಒಟ್ಟಿಗೆ ಚಾಲಿ ಆಯಿತು. 2006 ಈಗ 26 ಅಂದ್ರೆ 20 ವರ್ಷ ಆಯಿತು. ಇನ್ನೂ ತನಕ ಅದಕ್ಕೆ ಏನೂ ಮಾಡಿಲ್ಲ, ಅವರು ಏನೂ ಹೇಳಿಲ್ಲ. ಈಗ ಮತ್ತೆ ಚೇಂಜ್ ಮಾಡಿ ಅವರು ಜಿ ರಾಮ್ಜಿ ಅದು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಗಾಂಧಿ ಹೆಸರು ಭಾಳ ಬರಲಾಗುತ್ತೆ. ಅವರು ಗಾಂಧಿ ಹೆಸರು ತೆಗಿಬೇಕಂದ್ರೆ ದೇಶದಾಗೆ ಗಾಂಧಿ ಹೆಸರೇ ಇರಬಾರ್ದು ಅಂತ ವಿಚಾರ ಮಾಡ್ತಿದ್ದರು. ಅದು ಹೆಸರು ತೆಗೆದ ಜಿ ರಾಮ್ಜಿ ಹೆಸರು ಇಟ್ಟಿದ್ದಾರೆ. ನೀವು ನೋಡಿರಿ, ಯಾವುದೇ ಪ್ರಧಾನಮಂತ್ರಿ ಬರಲಿ ದೇಶದಾಗೆ ಫಸ್ಟ್ ಗಾಂಧಿ ಸಮಾಧಿಗೆ ಹೋಗಿ ಹೂವು ಹಾರ ಹಾಕ್ತಾರೆ. ನೀವು ನೋಡಿರಲ್ಲ, ಯಾವುದೇ ಪ್ರಧಾನಮಂತ್ರಿ ಬರಲಿ ಭಾರತ ದೇಶದಾಗೆ ನಾವು ಗಾಂಧಿ ಸಮಾಧಿಗೆ ಹೋಗಿ ಹೂವು ಹಾರ ಹಾಕಿ ಮತ್ತು ಬೇರೆ ಕೆಲಸ ಮಾಡ್ತಿದ್ದಾರೆ. ಅದು ನೋಡ್ಲಿಕ್ಕೆ ಆಗಲ್ಲ, ಹೊಟ್ಟೆ ಹಾಕಿಬಿಟ್ಟು BJPದವ್ರಿಗೆ. ಅದರ ಸಲುವಾಗಿ ಜೈ ರಾಮ್ಜಿ ಸ್ಕೀಮ್ ಇಟ್ಟು ಇವರು ಹೆಸರು ಚೇಂಜ್ ಮಾಡಿ, ನಮ್ಮ ಹೆಸರು ಚೇಂಜ್ ಮಾಡಿದ್ದು ನಮಗೆ ಏನೂ ಇದಿಲ್ಲ. ಅದರೊಳಗೆ ಏನು ಮಾಡಲ್ ಇದೆಯಲ್ಲ, ಮಾಡಲ್ ಅದು ಗಂಧಲ ಎಬ್ಬಿಸುತ್ತೆ. 40% 60% ಮಾಡಲೇ ಚೇಂಜ್ ಮಾಡಿಬಿಟ್ರು. ಏನು ಚೇಂಜ್ ಮಾಡ್ಯಾರಂದ್ರೆ ನೀವು ನೋಡಿರಿ, ಅದು ಚೇಂಜ್ ಮಾಡಿದ್ದು ಕೆಲವು ಹಳ್ಳಿ ಕೊಡಬೇಕು, ಕೆಲವು ಹಳ್ಳಿ ಕೊಡಬಾರ್ದು. ಯಾಕ್ರಿ? ಎಲ್ಲ ಹಳ್ಳಿಗೆ ಸಮಾಧಾನ ನೋಡಬೇಕದು. ಯಾಕೆ ಚೇಂಜ್ ಮಾಡಿರಿ? ಬಹುಶಃ ನಮ್ಮ ತಲೆಯಾಗ ಹೋಗ್ಲಾಕತ್ತೈತಿ. ಒಂದು BJP ಹಳ್ಳಿ ಇರ್ತೈತಿ, ಒಂದು ಕಾಂಗ್ರೆಸ್ ಹಳ್ಳಿ ಇರ್ತೈತಿ. BJP ಹಳ್ಳಿಗೆ ಇದು ಸ್ಕೀಮ್ ಕೊಡೋದು, ಕಾಂಗ್ರೆಸ್ ಹಳ್ಳಿ ಕೊಡಬಾರ್ದು ಅಂತ ತಲೆ ಓಡಿಸ್ಲಾಕತ್ತಾರ BJPದವರು. ಯಾವಾಗಲೇ ಇದೇ ಮಾಡ್ಕೊತ ಬಂದಾರ, ಇನ್ನೂ ಮಾಡೋರು. ಅದರ ಸಲುವಾಗಿ ನಾ ಈ ದೇಶಕ್ಕೆ ಇದೇ ಮಾಡ್ಕೊತ್ಕೊಂಡ್ರು ಅಂತ ಹೇಳ್ಕಿಸಿ ನಾವು ನಮ್ಮ ಮನ್ರೇಗಾ ಬಚಾವ್ ಆಂದೋಲನ ಶುರು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್, MB ಪಾಟೀಲ್ ಸಾಹೇಬ್ರ ಆದೇಶ ಮುಖಾಂತರ ನಾವಿಲ್ಲೇ ಅಲಾಜ್ ಅಬ್ದುಲ್ ಹಮೀದ್ ಮುಷರಫ್ ನೇತೃತ್ವ ಒಳಗೆ ಇದು ನಾವು ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ ಮಾಡಿದ್ದೇವೆ. ಗಾಂಧೀಜಿ ಹೆಸರಿಗೆ ಇಷ್ಟವರೆಗೂ ಪ್ರಾಬ್ಲಮ್ ಇದ್ದಾರೆ, ನೋಟಿನಾಗಿನ ಫೋಟೋ ತೆಗಿತಾರೆ ಮತ್ತು ಅವರು ಅದನ್ನು ಮಾಡ್ತಾರೆ. ಮುಂದೆ ಅವರು ಬರೋ ಟೈಮ್ನಾಗ ಮಾಡ್ತಾರೆ. ಅವರು ಯಾಕೆ ತೆಗಿತಾರೆ ಅಂತ ಕೇಳಿದ್ರೆ, ಯಾಕೆ ನಾವು ತೆಗಿದೀವಿ, ಏನು ಮಾಡೋರು ನೀವು? ಅಲ್ರಿ, EVM ಮಷೀನ್ ಅವ್ರ ಕೈಯಾಗೈತಿ, ಎಲ್ಲ ಎಬ್ಬಟ್ಟು ಅವ್ರ ಕೈಯಾಗೈತಿ, ದೇಶ ಅವ್ರ ಕೈಯಾಗಿ ಮುಗಿದು ಬಿಡ್ತೈತಿ. ಈಗ ನೀವು ಮುಂದೆ ಏನು ಮಾಡೋರು? ಯಾಕೆ ತೆಗಿತೀರಿ ಅಂತ ಕೇಳಿದ್ರೆ, ನಾವು ತೆಗಿದೀವಿ, ಏನು ಮಾಡ್ತೀವಿ ನಾವು? ಆಯ್ತು, ಮುಂದೆ ನೀವು ಬರ್ರಿ, ಮಂದಿ ನೋಡ್ರಿ, ಹಿಂಗೆ ಮಾತಾಡ್ತಾರೆ. ಅವ್ರಿಗೆ ಯಾರ ಬಗ್ಗೆನೂ ಕೇರ್ ಮಾಡೋದು ಇಲ್ಲ. ಈ ಮಂದಿ ಹಿಂಗೆ ಹಳ್ಳಾಕತ್ತಾರ ಅಂತ ಹೇಳಕತ್ತಾರ. ಅವರು ಗುರು ಗೋವಳ್ಕರ್ ಹತ್ತಿದ್ರ ಒಂದು ಮಾತು ಏನತ್ತಿರ ಗುರು ಗೋವಳ್ಕರ್, ರಾಜ್ಯ ಮಾಡ್ಬೇಕಂದ್ರೆ ಪ್ರಜೆಗೆ ಬರೀ ಬಡವ್ರು ಇರಬೇಕು. ಈಗೆಲ್ಲ ನಮ್ಮ ಬಡವ್ರು ಮಾಡೋದ ಕಾರಣನೇ BJP ಸರ್ಕಾರ. ಅವರು ಮತ್ತು ನಮ್ಮ ಜೊತೆ ನಿಂದ್ರಲಾಕ ಚಾಲು ಮಾಡ್ತಾರೆ, ಕ್ವಶನ್ ಕೇಳಕ್ಕೆ ಚಾಲು ಮಾಡ್ತಾರೆ, ಪ್ರಶ್ನೆ ಕೇಳಕ್ಕೆ ಚಾಲು ಮಾಡ್ತಾರೆ. ಇದು ಏನು ಮಾಡಿರಿ ಅದ್ರ ಮೇಲೆ ಕೇಳಕ್ಕೆ ಚಾಲು ಮಾಡ್ತಾರೆ. ಅದರ ಸಲುವಾಗಿ ಕೆಲವು ಮಂದಿ ರಾಜಕಾರಣಿ ರಾಜ್ ಮಾಡ್ತಾರೆ BJPದಾರ. ಉಳ್ಕಿದ ಪ್ರಜೆಗೆ ಬಡವ್ರು ಇಟ್ಟು ಇದು ಕೆಲಸ ಮಾಡ್ಕೊಳಕತ್ತಾರ. ಅದರ ಸಲುವಾಗಿ ನಾವು ಇದು ಮನ್ರೇಗಾ ಸ್ಕೀಮ್, ಮನ್ರೇಗಾ ಬಚಾವ್ ಆಂದೋಲನ ಇದು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತಿನ ದಿವಸ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಸ್ವಲ್ಪ ಕೇಸ್ ಎಸ್ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ರವರು 2005ರಲ್ಲಿ UPA 1 ಸರ್ಕಾರದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಏನು ಹಳ್ಳಿಗಳಲ್ಲಿ ಈ ಬರಗಾಲ ಬಿದ್ದಾಗ 3 ತಿಂಗಳು ಜನ ಗೂಳೆ ಹೋಗ್ತಿದ್ರು. ಈ ಗೂಳೆ ಹೋಗಬಾರ್ದು, ಅವರ ಬಡವರಿಗೆ ರೈತರಿಗೆ ಅನ್ಯಾಯ ಆಗಬಾರ್ದು, ಇವರ ಕೈಗೆ ಕೂಲಿ ಸಿಕ್ಕು ಇವರು ಊರಲ್ಲಿ ನೆಮ್ಮದಿಯಾಗಿರ್ಬೇಕಂಥೇಳಿ ಒಂದು ಜನಪ್ರಿಯ ಯೋಜನೆ ತಂದು ಬಡವರಿಗಾಗಿ ಈ ಮನ್ರೇಗಾ ಅಂತಹ ಯೋಜನೆ ಜಾರಿ ಮಾಡಿ ಸುಮಾರು 90 ದಿನಗಳವರೆಗೆ ಅಂದರೆ 3 ತಿಂಗಳವರೆಗೆ ಇವ್ರಿಗೆ ಉದ್ಯೋಗ ಖಾತ್ರಿ ಅಂದರೆ ಸರ್ಕಾರ ಎಲ್ಲಿ ಉದ್ಯೋಗ ಸಿಗಲಿಲ್ಲ ಅಂದ್ರೂ ಸರ್ಕಾರ ಕೊಟ್ಟೇ ಕೊಡಬೇಕು ಅವರಿಗೆ, ಅದು ಗ್ಯಾರಂಟಿ ತಂದು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಸಾಮಾನ್ಯರ ಬಡವರ
ರೈತರಿಗೆ ಒಂದು ಆಸರೆಯಾಗಿದ್ದರು. ಏನೀಗ ಇರುವಂತಹ ನಮ್ಮ ಕೇಂದ್ರದ BJP ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಅವರು ಈ ದೇಶಕ್ಕೆ ಯಾವುದಾದ್ರೂ ಒಂದು ಹೊಸ ಕೊಡುಗೆಯನ್ನು ಕೊಡೋದು ಬಿಟ್ಟು ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಯೋಜನೆಗಳಿಗೆ ಕಾಪಿ ಮಾಡುತ್ತಾ ಏನು ಈ ದೇಶಕ್ಕಾಗಿ ಹೋರಾಡಿದಂತಹ ಪಿತಾಮಹ ಮಹಾತ್ಮ ಗಾಂಧೀಜಿರವರಂತಹ ಹೆಸರುಗಳನ್ನು ಅಳಿಸಬೇಕು, ಗೋಡ್ಸೆ ಸಂಸ್ಕೃತಿಯನ್ನು ತರಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಯೋಜನೆಗಳನ್ನು, ಅದರಲ್ಲಿ ಮಹಾತ್ಮ ಗಾಂಧೀಜಿರವರ ಹೆಸರುಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇರುವಂತಹ ಯೋಜನೆಗಳನ್ನು ರದ್ದುಗೊಳಿಸುವ ಮೂಲಕ ಇವರು ಏನು ಇಂದು ಗೋಡ್ಸೆ ಸಂಸ್ಕೃತಿಯನ್ನು ತಂದು ಈ ದೇಶಕ್ಕೆ ಅಪಾಯಕಾರಿಯಾದಂಥ ಗಂಡಾಂತರವನ್ನು ಇಂದು ತಂದುಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಏನು ಇವರು ಈ ಮನ್ರೇಗಾ ಯೋಜನೆಯನ್ನು ತಂದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮನಮೋಹನ್ ಸಿಂಗ್ರವರ ಈ ಜನಪ್ರಿಯ ಯೋಜನೆ ಹೇಗಾದರೂ ಮಾಡಿ ನಾವು ರದ್ದುಗೊಳಿಸಬೇಕು, ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮಚಂದ್ರ ಹೆಸರನ್ನು ಇಟ್ಟರೆ ಯಾರೂ ಇದಕ್ಕೆ ವಿರೋಧ ಮಾಡಲ್ಲ ಅಂಥೇಳಿ ಷಡ್ಯಂತ್ರ ಮಾಡಿಕೊಂಡು VB ರಾಮ್ಜಿ ಹೆಸರ ಮೇಲೆ ಮಹಾತ್ಮ ಗಾಂಧೀಜಿರವರ ಹೆಸರು ಬದಲಾವಣೆ ಮಾಡಿ VB ರಾಮ್ಜಿ ಅಂತೇಳಿ ಹೆಸರಿಟ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಇದನ್ನು ಬಲವಾಗಿ ಖಂಡಿಸಿ ಏನು ಈ ಹಿಂದೆ ಇರುವಂತಹ ಮನ್ರೇಗಾ ಯೋಜನೆ ಜಾರಿಗೆ, ಅದೇ ಮನ್ರೇಗಾ ಯೋಜನೆಯನ್ನು ತಾವು ಜಾರಿಗೆ ತರಬೇಕು. ಯಾಕಂದರೆ ಈಗಾಗಲೇ ಇವರು ಲೋಕಸಭೆಯಲ್ಲಿ ಒಂದು ಕಾನೂನನ್ನೇ ಪಾಸ್ ಮಾಡಿಬಿಟ್ಟಿದ್ದಾರೆ VB ರಾಮ್ಜಿ ಹೆಸರ ಮೇಲೆ. ಆ ಕಾನೂನು ನಾನು ಈ ಘನತೆವೆತ್ತ ರಾಷ್ಟ್ರಪತಿಗಳಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಇವರೇನು ಈ ಕಾನೂನನ್ನು ಮಾಡಿದ್ದಾರೆ ಇದನ್ನು ತಕ್ಷಣ ರದ್ದುಗೊಳಿಸಿ ಈ ಮೊದಲು ಇರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನೇ ಜಾರಿಗೆ ತಂದು ಬಡವರಿಗೆ ಅನುಕೂಲ ಮಾಡಬೇಕೆಂದು ನಾನು ರಾಷ್ಟ್ರಪತಿಗಳಲ್ಲಿ ವಿನಂತಿ ಮಾಡ್ತೇನೆ. ಆಮೇಲೆ ಏನು ಈ ನರೇಗಾ ಯೋಜನೆಯಲ್ಲಿ ಮೊದಲು ಕೇಂದ್ರದ ಪಾತ್ರ ಅದರಲ್ಲಿ ಸುಮಾರು 90% ಇತ್ತು. ಅದರಲ್ಲಿ 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ಅನುದಾನ ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಇದನ್ನೇ ಅವ್ರು ಏನು ಮಾಡಿದ್ದಾರೆ, 90% ರಾಜ್ಯ ಸರ್ಕಾರ ಕೊಡಬೇಕು, 10% ಕೇಂದ್ರ ಸರ್ಕಾರದವ್ರು ಕೊಡೋರು ಈಗ ಇದರಲ್ಲಿ. ಅದಕ್ಕೇನೆ ನಮ್ಮದು ವಿರೋಧ ಇದೆ ವಿಶೇಷವಾಗಿ. ಮತ್ತೊಂದು ಏನಿದೆ, ಈಗ ಉದ್ಯೋಗ ಖಾತ್ರಿಯನ್ನು ಹ್ಯಾಂಗೆ ಕೊಡಬೇಕು ಅಂದರೆ ಮೊದಲು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿಯೇ ಅದು ನಿರ್ಧಾರವಾಗ್ತಿತ್ತು. ಈ ಊರಲ್ಲಿ ಈ ತಿಂಗಳು ಬರಗಾಲ ಇದು ಇದೆ, 3 ತಿಂಗಳು ಇದು 90 ದಿನ ಕೆಲಸ ಕೊಡಬೇಕಾಗಿದೆ, ಯಾರ್ಯಾರು ಕೊಡಬೇಕು, ಹ್ಯಾಂಗೆ ಕೊಡಬೇಕು, ಅಲ್ಲಿ ಯಾವುದೇ ಗಿಶ್ನರಿ ಕಾಂಟ್ರಾಕ್ಟರ್ ಯಾರೂ ಬರಬಾರ್ದು. ಅದು ಕೂಲಿ ಕಾರ್ಮಿಕರು ತನ್ನ ಸ್ವಂತ ಕೈಬಲದಿಂದನೇ ಅದು ಕೆಲಸ ಮುಗಿಸ್ಬೇಕು ಅಂಥ ಯೋಜನೆ ಅದು. ಯಾಕಂದರೆ ಅವ್ರಿಗೆ ಕೂಲಿ ಸಿಗಬೇಕು, ಅವರು ಗೋಳೆ ಹೋಗಬಾರ್ದು, ಊರಲ್ಲೇ ಇರಬೇಕು ಅನ್ನೋದು ಒಂದು ಆ ಯೋಜನೆಯ ಕಾನ್ಸೆಪ್ಟ್. ಅದು ಆ ಕಾನ್ಸೆಪ್ಟನ್ನು ಏನು ಮುಗಿಸ್ಲಾಕ್ಕೆ ಹೊರಟಿದ್ದಾರೆ, ಅದರ ಸಲುವಾಗಿ ನಾವು ಇಂದು ನಮ್ಮ ವಿಜಯಪುರ ನಗರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಷ್ರೀಫ್ರವರ ನೇತೃತ್ವದಲ್ಲಿ ನಮ್ಮ ವಿಜಯಪುರ ನಗರ ಬ್ಲಾಕ್ ಅಧ್ಯಕ್ಷರಾದಂಥ ಜಮೀರ್ ಅಹಮದ್ ಬಕ್ಷೀರವರ ಹಾಗೂ ಜಲ್ನಗರ್ ಬ್ಲಾಕ್ ಅಧ್ಯಕ್ಷೆ ಕುಮಾರಿ ಅರ್ತೀಶ್ ಶಾಪುರ್ ಅವರ ನೇತೃತ್ವದಲ್ಲಿ ಮತ್ತು ಇಡೀ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಕೂಡಿ ನಾವು ಇದನ್ನು ಬಲವಾಗಿ ಖಂಡಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಂದರೆ ಹೇಳ್ತಾ ಇದ್ದೀವಿ, ನೋಡ್ರಿ, ನೀವು ಜನರ ವಿರೋಧಿಯಾಗಿ ಕೆಲಸ ಮಾಡಿದರೆ ಜನ ನಿಮ್ಮನ್ನು ಮನೆಗೆ ಕಳಿಸೋದು ದೂರಿಲ್ಲ, ನಿಮಗೆ ಜನ ದೂರ ಮಾಡ್ತಾರೆ. ಮೊದಲು ಇದಕ್ಕೆ ತಿಳ್ಕೊರಿ. ಇಲ್ಲ, ನೀವು ಈ ಏನು ಕಾನೂನನ್ನು ಮಾಡಿದ್ದೀರಿ ಅದನ್ನು ದಯಮಾಡಿ ಬೇಗ ರದ್ದುಪಡಿಸಿ ಮೊದಲಿನ ಕಾನೂನನ್ನೇ ತರಬೇಕೆಂದು ನಾನು ಆಗ್ರಹ ಮಾಡುತ್ತೇನೆ. ನನ್ನ ಹೆಸರು ಶಬ್ಬೀರ್ ಜಾಗೀರ್ದಾರ್, विजयपुर महानगर पालिका गारंटी समिति अध्यक्ष। और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।